ಯಾಕೆ ಈ ಆತ್ಮ ಸಮೃದ್ಧಿ ಯೋಗ ಆನ್ಲೈನ್ ಕೋರ್ಸ್ ಕಲಿಬೇಕು ಅಂದರೆ, ಈಗ ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳನ್ನು ಮತ್ತು ಕನ್ಫ್ಯೂಷನ್ಸ್ಗಳನ್ನು ಕಂಡಿರ್ತೀವಿ. ಸಾಕಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಈ ಕೋರ್ಸ್ ಅಟೆಂಡ್ ಮಾಡಿದ ಆದ ನಂತರ ನಿಮಗೆ ಅನುಭವ ಬರುತ್ತೆ. ನಿಮ್ಮಲ್ಲಿರುವ ಸಾಕಷ್ಟು ಕನ್ಫ್ಯೂಷನ್ಸು, ಗೊಂದಲಗಳು, ತಪ್ಪು ಕಲ್ಪನೆಗಳು ಹೋಗೋದು ನಿಮಗೆ ಅನುಭವ ಬರುತ್ತೆ. ಕೆಲವೊಂದು ಸತಿ ನಾವು ಯೋಚಿಸೋ ರೀತಿ, ಆಲೋಚಿಸೋ ರೀತಿ ಯಾವ್ಯಾವ ರೀತಿ ಇರುತ್ತೆ ಅಂದರೆ, ಚಿಕ್ಕ ಚಿಕ್ಕ ಸಸಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳಾಗೋವರೆಗೂ ಅಂಥ ಕಗ್ಗಂಟುಗಳನ್ನಾಗಿ ಮಾಡ್ಕೊಂಬಿಟ್ಟಿರ್ತೀವಿ. ಅದರಿಂದ ಮೊದಲು ನಾವು ಹೊರಬರಬೇಕು. ಆನಂತರ ನೆಕ್ಸ್ಟು ನಾವುಗಳು ಏನನ್ನು ಕಲಿದೆ ಅಥವಾ ತಿಳ್ಕೊಳ್ಳದೆ ಈಗಿರುವ ಮನಸ್ಥಿತಿ, ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳದೇನೆ ನಾವು ಯಶಸ್ಸು, ಗುರಿ, ಕೀರ್ತಿಗಳನ್ನು ಗಳಿಸ್ತೀವಿ ಅಥವಾ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ ಅಂದರೆ ಅದು ನಮ್ಮ ತಪ್ಪು ಕಲ್ಪನೆ ಆಗುತ್ತೆ. ಇದು ಯಾವ ರೀತಿ ಆಗುತ್ತೆ ಅಂದರೆ, ಈಗ ಹೊಲದಲ್ಲಿ ತುಂಬ ಕಳೆ ಜೊತೆ ದೊಡ್ಡ ದೊಡ್ಡ ಗಿಡ ಮರಗಳೆಲ್ಲ ಇದ್ದಾವೆ. ಅಂತ ಇರೋ ಜಾಗದಲ್ಲಿ ನಾನು ಬೀಜ ಹಾಕ್ಬಿಟ್ಟು ಬೆಳೆ ಬೀಳ್ತೀನಿ, ನಾನು ಕಳೆ ಕೀಳಲ್ಲ, ಗೊಬ್ಬರ ಹಾಕಲ್ಲ, ನೀರು ಹಾಕಲ್ಲ, ಬೆಳೆ ಬೆಳೆಯುತ್ತೆ ಅನ್ನೋ ಥರ ಆಗ್ಬಿಡುತ್ತೆ. ನಮ್ಮ ಮನಮಸ್ತಿಷ್ಕವನ್ನು ಸರಿಪಡಿಸ್ಕೊಂಡಿರ ಈ ಗೊಂದಲಗಳು, ಈ ಕನ್ಫ್ಯೂಷನ್ಸ್ಗಳು, ನಾವು ತಪ್ಪು ಇವುಗಳನ್ನು ನೀಗಿಸ್ತೇನೆ ನಾವು ಯಶಸ್ಸು, ಗುರಿ, ಕೀರ್ತಿ ಗಳಿಸಲು ಅಥವಾ ಸಮಸ್ಯೆಗಳು ಆವಾಗವೇ ಪರಿಹಾರ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗೂ ಬೆಳೆ ಬೆಳಿತೀನಿ ಅಂದರೆ ಅದೆಲ್ಲ ಸುಮ್ಮನೆ ಒಳ್ಳೆ ಗಾಳಿ ಗೋಪುರ ಥರ ಕನಸಷ್ಟೇ. ನೆಕ್ಸ್ಟು, ಇವಾಗ ನಮ್ಮ ಕಾರ್ ಏನಾದರೂ ಕೆಟ್ಟೋದಾಗ ನಾನೇ ರಿಪೇರಿ ಮಾಡ್ಕೊತೀನಿ ಅನ್ನೋ ಬದಲು ಯಾವ ರೀತಿಯಾಗಿ ಗ್ಯಾರೇಜ್ಗೆ ಅಥವಾ ಸರ್ವಿಸ್ ಮಾಡೋಕ್ಕೆ ಬಿಡ್ತೀವೋ, ಅದೇ ರೀತಿ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳಲು ಈ ಥರ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ. ಇದನ್ನು ಒಂಥರ ಈ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳೆಲ್ಲ ಒಂದು ಸ್ವಲ್ಪ ಸರ್ವಿಸ್ ಆದಂಗೆ ಆಗುತ್ತೆ. ನೆಕ್ಸ್ಟು, ಏನಿದು ಆತ್ಮ ಸಮೃದ್ಧಿ ಯೋಗ ಅಂದರೆ, ಈಗ ಗುರು ಹಿರಿಯರು ಹೇಳ್ದ ರೀತಿಯೇ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅದೇ ರೀತಿಯಾಗಿ ನಮ್ಮ ಗುರುಗಳು, ಚಿತ್ತಚೇತನ ಬ್ರಹ್ಮಗುರುಗಳು ಭಾರತವನ್ನು 3 ಸರಿ ಸುತ್ತಿದ್ದಾರೆ. ಬರೀ ಸುತ್ತಿರೋದಲ್ಲ, ವೀಕ್ಷಿಸಿದ್ದಾರೆ, ಅಧ್ಯಯನ ಮಾಡಿ ಅಭ್ಯಾಸ ಮಾಡಿದ್ದಾರೆ. ಅದರ ಜೊತೆಗೆ 2600 ಪುಸ್ತಕಗಳನ್ನು ಓದಿದ್ದಾರೆ. ಮತ್ತು ಸುಮಾರು 20 ವರ್ಷದಿಂದ 16,000 ಸಮಸ್ಯೆಗಳಿಗೆ ಅವು ವಿಚಿತ್ರವಾಗಿ, ವಿಭಿನ್ನವಾಗಿ ಇದ್ದಂಥವನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿರೋದ್ರಿಂದ ಅವರಿಗೆ ಸಾಕಷ್ಟು ಅನುಭವಗಳಿದೆ. ಅವನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಬ್ಬ ಮನುಷ್ಯ ಸರಿ ದಾರಿಗೆ ಬರಲು, ಅಂದರೆ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದಾನೆ, ಯಾವ್ಯಾವ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದಾನೆ, ಒಬ್ಬ ಮನುಷ್ಯನಿಗೆ ಯಾವೆಲ್ಲ ಮಿನಿಮಮ್ ಬೇಸಿಕ್ಸ್ ವಿಷಯಗಳು ನಮಗೆ ಗೊತ್ತಾದರೆ ನೆಕ್ಸ್ಟು ಅವನು ಸುಗಮವಾಗಿ ಮನಸ್ಥಿತಿ ಪರಿಸ್ಥಿತಿಯನ್ನು ನಡೆಸ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಿದ್ದಾವೆ. ಇದರಲ್ಲಿ 21 ಟಾಪಿಕ್ಸ್ ಇದೆ. 21 ವಿಷಯಗಳನ್ನು ಒಳಗೊಂಡಿದೆ. ಅದರಲ್ಲಿ ಯಾವ್ಯಾವ ಅಂದರೆ, ದೇಹ, ಮನಸ್ಸು, ಆತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ನೆಕ್ಸ್ಟು ಕರ್ಮ ಸಿದ್ಧಾಂತ, ಆರೋಗ್ಯ, ನೆಮ್ಮದಿ, ತೃಪ್ತಿ, ವೈಯಕ್ತಿಕ, ಕೌಟುಂಬಿಕ, ಆರ್ಥಿಕ, ವ್ಯಾವಹಾರಿಕ ಮತ್ತು ಸಾಮಾಜಿಕ. ಇದರ ಜೊತೆಗೆ ಲೌಕಿಕ, ಆಧ್ಯಾತ್ಮಿಕ, ಅಲೌಕಿಕ, ಯಶಸ್ಸು, ಗುರಿ, ಕೀರ್ತಿ, ನೆಕ್ಸ್ಟು ಪಂಚಭೂತಗಳು, ಪ್ರಕೃತಿ, ಸೃಷ್ಟಿ, ಬ್ರಹ್ಮಾಂಡ, ಪರಮಾತ್ಮ, ಮತ್ತು ಜೀವನದಲ್ಲಿ ಬರುವಂಥ ಎಲ್ಲ ಆಯಾಮಗಳು, ಸ್ತರಗಳು, ಮಜಲುಗಳು. ಅಂದರೆ ನಾನು ಇಲ್ಲಿವರೆಗೂ ಹೇಳಿದ್ದು ಬರೀ ಟಾಪಿಕ್ ಹೆಸರುಗಳಷ್ಟೇ. ಇವುಗಳನ್ನು ಸಂಪೂರ್ಣವಾಗಿ ಉದಾಹರಣೆ ಸಹಿತ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ, ಮನಮಸ್ತಿಷ್ಕದಲ್ಲಿ ನೆಲೆಯಿರೋ ರೀತಿಯಾಗಿ 15 ದಿವಸಗಳ ಕ್ಲಾಸ್ ಇರುತ್ತೆ. ಅಂದರೆ ಬೆಳಗಿನ ಜಾವ 5 ಗಂಟೆಯಿಂದ 6:30, 7 ಗಂಟೆವರೆಗೂ ಆಗುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ಆಗುತ್ತೆ. ಈ ಎಲ್ಲ 21 ಟಾಪಿಕ್ಗಳ ಸ್ಪೆಷಾಲಿಟಿ ಏನು ಅಂದರೆ, ಇದರಲ್ಲಿ ಪ್ರತಿಯೊಂದು ಟಾಪಿಕ್ಗೂ ಸಾಕಷ್ಟು ಸೂತ್ರಗಳು, ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು ಸಿಗುತ್ತೆ, ಹೇಳ್ಕೊಡ್ತಾರೆ ಗುರುಗಳು. ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಪ್ಲೇ ದ ಗೇಮ್, ನೋ ದ ರೂಲ್ಸ್ ಅಂತ. ಅಂದರೆ ನಾವು ಆಟ ಆಡೋದಕ್ಕಿಂತ ಮುಂಚಾಗಿ ಅದರ ನೀತಿ ನಿಯಮಗಳು, ಟ್ರಿಕ್ಸ್ಗಳನ್ನ ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಸೂತ್ರ, ರಹಸ್ಯಗಳು ಈ 21 ಟಾಪಿಕ್ಕಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಏನಂದರೆ, ಹಿರಿಯರು ಹೇಳ್ದಂಗೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಎನ್ನುವಾಗೆ ಈ ವಿಷಯಗಳನ್ನೆಲ್ಲ ನಾನು ಪುಸ್ತಕ ಅಥವಾ ಪೇಪರ್ಗಳನ್ನೆಲ್ಲ ಓದಿ ತಿಳ್ಕೊತೀನಿ, ಅಥವಾ ನಾನೇ ಅನುಭವ ಮಾಡಿಕೊಂಡು ತಿಳ್ಕೊತೀನಿ ಅನ್ನೋಷ್ಟು ಪೇಷನ್ಸು ಮತ್ತು ಟೈಮ್ ಇಲ್ಲ.
ಆದ್ದರಿಂದ ಈಗ ಹೆಂಗೆ ನಾವು ಅಂಗಡಿಗೆ ಹೋಗಿ ಡೈರೆಕ್ಟ್ ದುಡ್ಡು ಕೊಟ್ಟು ಚಿನ್ನ ತಗೊಂಬರ್ತೀವೋ ಅದೇ ರೀತಿ ಅದನ್ನು ಬಿಟ್ಟು ನಾವು ಚಿನ್ನದ ಗಣಿಗೆ ಹೋಗಿ ಅಲ್ಲಿ ಮಣ್ಣೆಲ್ಲ ಪ್ಯೂರಿಫೈ ಮಾಡಿ ಅಲ್ಲಿಂದ ಚಿನ್ನ ತಗೊಂತೀವಿ ಅಂತ ಆಗಲ್ಲ. ಅದಕ್ಕೋಸ್ಕರ ನಾವು ಹಂಗೆ ಮಾಡೋದ್ರಿಂದ ಏನು ಸಮಯ ಮತ್ತು ಶಕ್ತಿ ಚೈತನ್ಯ ಉಳಿಯುತ್ತೆ. ನಾವು ಮತ್ತೆ ಬೇರೆ ಮಾಡಬೇಕಾಗಿರೋ ಕೆಲಸಗಳಿಗೆ ತುಂಬ ಸಮಯ ಸಿಗುತ್ತೆ. ಗುರುಗಳನ್ನು ಒಂದು ಕೋಚ್ ಥರ ಸ್ವೀಕರಿಸ್ಬೋದು. ನಿಮಗೆ ಗುರುಗಳಂತ ಇಷ್ಟ ಇಲ್ಲ ಅಂದರೆ ಕೋಚ್ ಥರ ಸ್ವೀಕರಿಸ್ಬೋದು. ಈಗ ನಮಗೆ ಕಾರ್ ಓಡ್ಸೋಕ್ಕೆ ಬರೋಲ್ಲ ಅಂದರೆ ಕೋಚ್ ಇರ್ತಾರೆ, ಕಲಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಗುರುಗಳು ಜೀವನದಲ್ಲಿ ಯಾವ್ಯಾವ ಪರಿಸ್ಥಿತಿ ಮನಸ್ಥಿತಿಗಳನ್ನ ಯಾವ್ಯಾವ ರೀತಿಯಾಗಿ ನಿಭಾಯಿಸ್ಬೇಕಂತ ಹೇಳ್ಕೊಡ್ತಾರೆ. ಈ 21 ಟಾಪಿಕ್ಸ್ ನೀವು ಪೂರ್ತಿ ಕವರ್ ಮಾಡ್ತಾರೆ ನಿಮಗೆ ಒಂದು ಚಿತ್ರಣ ಬರುತ್ತೆ. ಹೌದಲ್ವಾ, ಈ ಥರನೂ ಇತ್ತು, ಈ ಥರ ರಹಸ್ಯಗಳು, ಈ ಥರ ತಂತ್ರಗಳನ್ನು ನೀವು ತಿಳ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಪ್ರತಿಯೊಬ್ಬರು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೇಕು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕರ್ಮ ಸಿದ್ಧಾಂತ ಮತ್ತು ನಮ್ಮ ಮನಸ್ಸಿನ ಬಗ್ಗೆ. ನಮಗೆ ಯಾವ ರೀತಿ ಈಗ ಹೈವೇಯಲ್ಲಿ 2 ವೇ ಇರುತ್ತೆ, ಹೋಗ್ತಾ ಮತ್ತು ಬರೋಕ್ಕೆ ಒಂದು ಸೈಡು. ಅದೇ ರೀತಿಯಾಗಿ ನಮ್ಮ ಮನಸ್ಥಿತಿಗಳು ಬದಲಾಯಿಸ್ಕೊಬೇಕಾಗುತ್ತೆ. ನಾವು ಯೂಶಲಿ ಈಗ ನಾವೆಲ್ಲ 1 ವೇಯಲ್ಲಿದ್ದೀವಿ, ನಾವು 2 ವೇ ಸರಿ ಮಾಡ್ಕೊಂಡಾಗ ನಮ್ಮ ಮನಸ್ಥಿತಿನ ಸುಲಭವಾಗಿ ಯಶಸ್ಸು, ಗುರಿ, ಕೀರ್ತಿಗಳನ್ನು ಗಳಿಸ್ಬೋದು. ಅಥವಾ ನಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಬೋದು. ಯಾವ ರೀತಿ ಅಂದರೆ ಈಗ ಒಬ್ಬ ಮನುಷ್ಯ ಒಂದು ಡೆಸ್ಟಿನಿ ರೀಚ್ ಆಗೋಕ್ಕೆ ನಡ್ಕೊಂಡು ಹೋಗ್ಬೋದು, ಕಾರಾಗೂ ಹೋಗ್ಬೋದು. ಈಗ ಆತ್ಮ ಸಮೃದ್ಧಿ ಯೋಗ ಗುರುಗಳು ಅಂದರೆ ಕಾರಿದ್ದಂಗೆ ನಾವು ಬೇಗ ಡೆಸ್ಟಿನಿ ಮುಟ್ಬೋದು.